ತಾಯಿ ಮಕ್ಕಳ ಆಸ್ಪತ್ರೆ ಈ ಕನಸನ್ನು ನನಸು ಮಾಡಿದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕೂಡ್ಲಿಗಿ ತಾಲೂಕಿನ ಮೂಲಸೌಕರ್ಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ದೀರ್ಘಕಾಲದ ಬೇಡಿಕೆಯಾಗಿದ್ದ ತಾಯಿ ಮಕ್ಕಳ ಆಸ್ಪತ್ರೆಯ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯು ಈವರೆಗೆ 100 ಹಾಸಿಗೆಗಳನ್ನು ಹೊಂದಿತ್ತು. ಈಗ ಇದನ್ನು 150 ಹಾಸಿಗೆಗಳ ಮೇಲ್ದರ್ಜೆಗೇರಿಸುವ ಮೂಲಕ ಹೆಚ್ಚುವರಿ 50 ಹಾಸಿಗೆಗಳನ್ನು ಸರ್ವೆ ನಂಬರ್ 693ರಲ್ಲಿ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿ ವಿಶೇಷವಾಗಿ ತಾಯಿ ಮತ್ತು ಮಕ್ಕಳ ಚಿಕಿತ್ಸೆಗಾಗಿ ಕಟ್ಟಡ ನಿರ್ಮಿಸಲಾಗುತ್ತೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯು 16.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾಗ್ತಾ ಇದೆ. ಇದು ಈ ಭಾಗದ ಆರೋಗ್ಯ ಸೇವೆಗಳಲ್ಲಿ ಮಹತ್ವದ ಬದಲಾವಣೆಯನ್ನು ತಂದು ಕೂಡ್ಲಿಗಿ ಜನತೆಗೆ ನೆರವಾಗುವುದು ಒಂದು ಯೋಜನೆಯಾಗಿದೆ. ವರದಿ ಗುನ್ನಳ್ಳಿ ಶ್ರೀಧರ್, ಸಮೃದ್ಧ ಕರ್ನಾಟಕ ನ್ಯೂಸ್, ಕೂಡ್ಲಿಗಿ. ಶಾಸಕರು ಎನ್.ವೈ. ಸಾಹೇಬರು ನಮ್ಮ ಹಳೆ ಹಾಸ್ಪಿಟಲ್ ಜಾಗದಲ್ಲಿ DMF ಅಲ್ಲಿ 3 ಕೋಟಿ ಅನುದಾನ ರಿಸರ್ವ್ ಮಾಡಿಟ್ಟು ಹೋಗಿದ್ರು. ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಅಂತೇಳ್ಬಿಟ್ಟು DMF ಅಲ್ಲಿ 3 ಕೋಟಿ ರಿಸರ್ವ್ ಮಾಡಿದರು. ಅದನ್ನು ಮತ್ತೆ ನಾವು ಪ್ರೊಸೆಸ್ ಮಾಡೋಕ್ಕೆ ಹೋದಾಗ ಎಲ್ಲದಕ್ಕೂ ಮಾನದಂಡಗಳಿದ್ದಾವೆ. 30 ಬೆಡ್ ಹಾಸ್ಪಿಟ್ಲ್ಗೆ ಎಷ್ಟು ಜಾಗ ಇರಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಹೆಂಗೆ ಕಟ್ಟಬೇಕು ಅನ್ನೋದು ಮಾನದಂಡಗಳಿರ್ತವೆ. ಆ ಮಾನದಂಡಗಳ ಪ್ರಕಾರ ಆ ಜಾಗ ಅಲ್ಲಿ ಸಾಕಾಗ್ತಿರ್ಲಿಲ್ಲ, ಅಲ್ಲಿ ಫಿಟ್ ಆಗೋದಿಲ್ಲ. ಸಿಟಿ ಸೆಂಟ್ರಲ್ಲಿದೆ, ಆಂಬ್ಯುಲೆನ್ಸ್ ಓಡಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಸರ್ವಿಸು ಕೊಡೋಕ್ಕಾಗೋದಿಲ್ಲ, ಆ ಜಾಗ ಸಾಕಾಗಲ್ಲ, ಮತ್ತು ನಿಮ್ಮ ಮಾನದಂಡಗಳಿಗೆ ನಿಮಗೆ ಇದು ಮಾಡೋಕ್ಕಾಗೋದಿಲ್ಲ ಅಂತೇಳಿದ್ದು. ಸೊ ನಾನು ಒಂದು ಸರಿ ಹಠ ಹಿಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಒಪ್ಪಲಿಲ್ಲ. ಹಲವಾರು ಬಾರಿ ನಿಕಟಪೂರ್ವ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಲವಾರು ಬಾರಿ ಮತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ಗುಂಡೂರಾವ್ ಸಾಹೇಬರಿಗೆ ತುಂಬ ಸರಿ ರಿಕ್ವೆಸ್ಟ್ ಮಾಡಿದಾಗ, ಮತ್ತು ಇದೇ ಥರ PHCಗಳು ಮತ್ತು CHಗಳು ಬೇಕಂತ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾನದಂಡಗಳಿಲ್ಲ, ನಾವೇನು ಮಾಡೋಕ್ಕಾಗ್ತಂತಲ್ಲ, ನೀವೇನು ಮಾಡೋಕ್ಕಾಗ್ತಂದ್ರೆ ನೀವೇ ಮಾಡಬೇಕು, ಏನಾದರೂ ದಾರಿಗಳು ಹುಡುಕೊಡ್ಬೇಕು ಅಂತೇಳ್ಬಿಟ್ಟು. ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೆಲವು ಅಧಿಕಾರಿಗಳನ್ನ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ನಿಕಟಪೂರ್ವದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಸರ್ಗೆ ಮತ್ತು ವಿಶೇಷವಾಗಿ ಅವತ್ತ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರರಾದಂಥ LK ಅತೀಕ್ ಸರು ಮತ್ತು ಈಗಿನ ಅಂಜುಮ್ ಪರ್ವೇಜ್ ಸರು ಮತ್ತು ನಮ್ಮ KKRDB ಚೇರ್ಮನ್ ಡಾಕ್ಟರ್ ಅಜಯ್ ಸಿಂಗ್ ಅವ್ರಿಗೆ ನಿಜವಾಗ್ಲೂ ಇದನ್ನು ನಾವು ಅರ್ಪಿಸ್ಬೇಕು. ಯಾಕೆಂತಂದರೆ ನಾವು ತುಂಬ ಸರಿ ಹಠ ಮಾಡಿದಾಗ, ಇಲ್ಲ ಡಾಕ್ಟ್ರು ತುಂಬ ಕನ್ಸರ್ನ್ ತೋರಿಸ್ತಾ ಇದ್ದಾರೆ ಸರ್, ಅವರು ಪಾಪ ಅಲ್ಲಿ ತುಂಬ ನೀಡಿದೆ, ಆವಾಗಲೇ ಆ ಕಾಲದಲ್ಲೇ 100 ಬೆಡ್ ಹಾಸ್ಪಿಟ್ಲ್ ಆಗಿದೆ, ಮತ್ತು ಅಲ್ಲಿ ಗೈಡ್ಲೈನ್ಸ್ ಹೇಳ್ಬಿಟ್ಟು ಹಲವಾರು ಬಾರಿ PHCಗಳು CHಗಳು ಕೊಡೋಕ್ಕೆ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಗೈಡ್ಲೈನ್ಸ್ ಇಲ್ದಂಗೆ ಬರೀ ಇದೇ ಹೇಳಿ ಕಳಿಸ್ತಾ ಇದ್ದೀವಿ, ನಾವೇನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅಂತೇಳಿ. ಸೊ ರಾಜ್ಯದಲ್ಲಿ ತುಂಬ ಹಾಸ್ಪಿಟ್ಲ್ಗಳು ಎಲ್ಲರೂ ಟ್ರೈ ಮಾಡ್ತಾಯಿದ್ರು ಹಾಸ್ಪಿಟ್ಲ್ ಅಪ್ಗ್ರೇಡೇಷನ್ಗೆ. ತುಂಬ ಕಡೆ ಹಾಸ್ಪಿಟ್ಲ್ ಅಪ್ಗ್ರೇಡೇಷನ್ ಮಾಡಿದಾಗ ಆ 24-25ರಲ್ಲಿ ರಾಜ್ಯದಲ್ಲಿ ಯಾವ ಆಸ್ಪತ್ರೆಗೂ 100ರಿಂದ 150 ಬೆಡ್ಗೆ ಉನ್ನತೀಕರಣಕ್ಕೆ ಅವಕಾಶ ಕೊಡಲಿಲ್ಲ. ಕೇವಲ ಇಡೀ ರಾಜ್ಯದಲ್ಲಿ ಕೂಡ್ಲಿಗಿಗೆ ಮಾತ್ರ 100ರಿಂದ 150 ಬೆಡ್ಗೆ ಅವಕಾಶ ಯಾಕೆ ಕೊಟ್ಟರು ಅಂತಂದರೆ, ನೇರವಾಗಿ ನಮ್ಮ ಮಾನದಂಡಗಳು ಬರಲ್ಲ, ಅವರು ವಿಭಾಗೀಯ ಆಸ್ಪತ್ರೆ ಅಂತೇಳಿ ಇದನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿಭಾಗೀಯ ಆಸ್ಪತ್ರೆ ಅಂತ ಉನ್ನತೀಕರಣ ಮಾಡೋಣ ಯಾಕೆ ಅಂತ. ಬಟ್ ಜರ್ಮನ್ನಲ್ಲಿ ಬಂದಿರತಕ್ಕಂಥ ಅವತ್ತಿನಲ್ಲಿ ಅನುದಾನದ ಬಗ್ಗೆ ಅವರು ಆಲೋಚನೆ ಮಾಡಿ ಭವಿಷ್ಯತ್ತಿನಲ್ಲಿ ಮುಂದೆ ದೊಡ್ಡ ಒಂದು ಇಲ್ಲಿಯ ಒಂದು ಏರಿಗೆ ಕ್ವಾರ್ಟರ್ ಆಗಲಿ ಅಥವಾ ಇತರೆ ಸಿಬ್ಬಂದಿ ಕ್ವಾರ್ಟರ್ಸ್ ಆಗಲಿ ಯಾವುದಾದ್ರೂ ಅನುಕೂಲ ಮಸ್ತ್ ಸಿಗುತ್ತೆ ಅಂತಂದು ಅವತ್ತಿನ ವಿಷಯದಲ್ಲಿ ಅವ್ರು ಯಾರೇ ಏನು ಮಾಡಿದ್ರು ಕೂಡ ಅವತ್ತೊಂದು ತೀರ್ಮಾನ ತಗೊಂಡು ಇವ್ರು ಕಟ್ಟಡ ಪ್ರಾರಂಭ ಮಾಡಿದರು. ಅವತ್ತು ಹಾಗೆ ಹೋಯಿತು. ಕಟ್ಟಡ ಕೂಡ ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಯಿತು 1994ರಲ್ಲಿ. ಅವರ ಒಂದು ಘನ ಭವಿಷ್ಯತ್ತಿನಲ್ಲಿ ಅವತ್ತು ತಗೊಂಡಿರ್ತಕ್ಕಂಥ ತೀರ್ಮಾನ ಇವತ್ತು ನಾವು ಜನಗಳ ಮುಂದೆ ಇದೆಲ್ಲ ಇಡಲಿಕ್ಕೆ ಜನಗಳು ನೋಡಲಿಕ್ಕೆ ಕಾರಣವಾಯ್ತು ಅಂತ ನಾನು ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಾರಿಯನ್ನು ವಿಶ್ಲೇಷಣೆ ಮಾಡಿ ಹೇಳಿದಂಥ ಹೊನ್ನೂರಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಈ ಒಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಒಂದು ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ನಿರ್ಮಿಸಿರ್ತಕ್ಕಂಥ ಮಾನ್ಯ N.T. ಶ್ರೀನಿವಾಸ್ ಸಾಹೇಬ್ರೆ, DSP ಆಗಿರ್ತಕ್ಕಂಥ ಮಲ್ಲೇಶ್ ದೊಡ್ಡಮನಿ ಅವರೇ, ತಾಲೂಕು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ನನ್ನ ಆತ್ಮೀಯರೇ, ವೇದಿಕೆ ಮುಂಭಾಗದಲ್ಲಿ ನಡೆಸ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿದರೆ, ಅಣ್ಣ ತಮ್ಮಂದಿರೆ,
ಹೊನ್ನೂರಪ್ಪ ಸರ್ ಈಗ ತಾನೇ ತಮ್ಮ 4 ಮಾತುಗಳ ಮೂಲಕ ಮೆಲುಕು ಹಾಕಿದರು. 1994ರಲ್ಲಿ ಆಗಿನ ಶಾಸಕರಾಗಿರ್ತಕ್ಕಂಥ NT ಬೊಮ್ಮಣ್ಣ ಸರ್ ಅವರು ಊರು ಹೊರಗಡೆ ಆಯ್ತದೆ, ಈ ಆಸ್ಪತ್ರೆ ಯಾರಿಗೆ ಅನುಕೂಲ ಆಗಲ್ಲ ಅಂತ ಒಂದು ಅಬ್ಜೆಕ್ಷನ್ ಇದ್ದರೂ ಸಹ ಇವತ್ತಿನ ದಿನಮಾನಗಳನ್ನು ಅವರ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಸ್ಥಳದಲ್ಲಿ ಆಸ್ಪತ್ರೆಯನ್ನು ಮಾಡಿದ್ದು ಬಹಳ ಒಳ್ಳೆಯದಾಯಿತು ಅಂತ ಇವತ್ತು ನಮ್ಗೆ ಅನಿಸ್ತದೆ. ಯಾಕಂದರೆ ಇದು ಇವಾಗ ಹೃದಯ ಭಾಗ ಆಗ್ತದೆ ಕೂಡ್ಲಿಕ್ಕೆ. ಈ ದಾರಿನೇ ಮುಂದೆ ನಡೀತಾ ಇದೆ. ಇಲ್ಲಿಂದ 2-3 ವಾರ್ಡ್ಗಳು ನಮಗೆ ಕೂಡ್ಲಿ ಬರ್ತವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಈ ಒಂದು